ಸ್ನೇಹಿತರೆ, ಕೇವಲ ಅಲಸಂದೆ ಕಾಳಿನಿಂದ ಇಷ್ಟು ಗರಿಗರಿಯಾದ ವಡೆ ಮಾಡಬಹುದು ಅಂದರೆ ನಂಬ್ತೀರಾ? ಇವತ್ತು ನಾನು ಮಾಡ್ತಿರೋ ಈ ಅಲಸಂದೆ ವಡೆ ಹೊರಗೆ ಗರಿಗರಿಯಾಗಿ ಒಳಗೆ ತುಂಬ ಮೆದುವಾಗಿರುತ್ತೆ. ಕೊನೆಯವರೆಗೆ ವಿಡಿಯೋ ನೋಡಿ. ಹೋಟೆಲ್ ಸ್ಟೈಲ್ ಸೀಕ್ರೆಟ್ ಟಿಪ್ ಕೂಡ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದು ನಾನು ತುಂಬ ರುಚಿಯಾದ ಅಲಸಂದೆ ವಡೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮಳೆಗಾಲದಲ್ಲಿ ಸಂಜೆ ಟೀ ಜೊತೆ ಅಥವಾ ಅತಿಥಿಗಳು ಮನೆಗೆ ಬಂದಾಗ ಈ ವಡೆ ಮಾಡಿದರೆ ಎಲ್ಲರೂ ಖಂಡಿತ ಇಷ್ಟಪಡ್ತಾರೆ. ಬನ್ನಿ, ಹಾಗಿದ್ರೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಅಲಸಂದೆ ಕಾಳನ್ನು ರಾತ್ರಿನೇ ನೆನೆ ಇಟ್ಕೊಂಡಿದ್ದೆ. ನೀರನ್ನೆಲ್ಲ ಬಸಿದು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಮಿಕ್ಸರ್ ಜಾರ್ಗೆ ನೆನೆ ಇಟ್ಕೊಂಡಿರುವ ಅಲಸಂದೆ ಕಾಳನ್ನು ಹಾಕೋತಾ ಇದ್ದೀನಿ. ಇದನ್ನು ರುಬ್ಕೊಳ್ಳಿ. ಇದು ಇನ್ನೂ ಸ್ವಲ್ಪ ನುಣ್ಣಗೆ ಆಗಬೇಕು, ಬಟ್ ನೀರನ್ನು ಸ್ವಲ್ಪ ಕೂಡ ಸೇರಿಸ್ಕೋಬೇಡಿ. ಅದಕ್ಕೆ ನಾನು ಉಪ್ಪು ಹಾಕಿ ರುಬ್ಕೋತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ನೀರು ತಾನಾಗಿ ಸ್ವಲ್ಪ ಬಿಟ್ಕೊಳ್ಳುತ್ತೆ. ಗ್ರೈಂಡರ್ ಇದ್ದರೆ ಇನ್ನೂ ತುಂಬ ಚೆನ್ನಾಗೇ ಆಗುತ್ತೆ. ಇದಕ್ಕೆ ನಾನಿವಾಗ ಕರಿಬೇವು ಮತ್ತು ಹಸಿ ಮೆಣಸಿನಕಾಯಿ ಸಣ್ಣದಾಗಿ ಕತ್ತರಿಸಿದ್ದನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಸೋಡಾ ಪುಡಿ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ಉಪ್ಪನ್ನು ಕೂಡ ರುಬ್ಬೋವಾಗಲೇ ಹಾಕ್ಕೊಂಡಿದ್ದೀನಿ. ನೀರನ್ನು ಸ್ವಲ್ಪ ಕೂಡ ಬಳಸಬೇಡಿ ರುಬ್ಬೋವಾಗ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಅದು ಹಿಟ್ಟು ಸ್ವಲ್ಪ ಹುದುಗು ಬರುತ್ತೆ. ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಇಡಬೇಕು. ಈ ರೀತಿ ಮಾಡೋದ್ರಿಂದ ಎಲ್ಲ ರುಚಿ ಚೆನ್ನಾಗಿ ಬೆರೆತು ವಡೆ ಇನ್ನಷ್ಟು ರುಚಿಯಾಗಿ ಬರುತ್ತೆ. ಇವಾಗ ವಡೆ ಹೇಗೆ ಮಾಡ್ಕೋಬೇಕಂತ ಈಸಿಯಾಗಿ ಹೇಳ್ಕೊಡ್ತೀನಿ. ಒಂದು ಬೌಲ್ಗೆ ಕರ್ಚೀಫನ್ನು ತಗೊಳ್ಳಿ. ಅದನ್ನು ಹಸಿಯಾಗಿ ಮಾಡಿ ಅದ್ರ ಮೇಲೆ ಹಿಟ್ಟು ಹಾಕಿ ಈ ರೀತಿ ಶೇಪ್ನ ಮಾಡ್ಕೊಳ್ಳಿ. ಈಸಿಯಾಗಿ ವಡೆ ಬರುತ್ತೆ ನಿಮಗೆ. ಇಲ್ಲಾಂದರೆ ಇನ್ನೊಂದು ಮೆಥಡು, ಕೈಗೆ ನೀರು ಹಚ್ಕೊಳ್ಳಿ. ಆಮೇಲೆ ಹಿಟ್ಟನ್ನು ಹಾಕ್ಕೊಂಡು ಮಿಡಲ್ಲಿ ಒಂದು ಹೋಲ್ ಮಾಡಿ ಈಸಿಯಾಗಿ ಹಾಕೋಬೋದು. ಇಲ್ಲಿ ನಾನು ಕಾಯೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಹಾಕಿ ನೋಡಿ. ಎಣ್ಣೆ ಕಾದರೆ ನೀವು ವಡೆನ ಹಾಕೋಬೋದು. ನೋಡಿ, ಆಹಾ, ಎಷ್ಟು ಚೆನ್ನಾಗಿದೆ ಅಲ್ವಾ ವಡೆ. ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿದೆ. ಎರಡು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಒನ್ ಟೈಮ್ ಈ ಥರ ಬೇಯಿಸ್ಕೊಂಡು ತೆಗೆದಿಟ್ಕೊಂಡು ಇನ್ನೊಂದು 2 ಮಿನಿಟ್ಸ್ ಮತ್ತೆ ಎಣ್ಣೆ ಕಾದ್ಮೇಲೆ ಹಾಕ್ಕೊಂಡ್ರೆ ತುಂಬ ಗರಿಗರಿಯಾಗಿ ಬರುತ್ತೆ. ಹೋಟೆಲ್ನವರು ಇದೇ ರೀತಿ ಟಿಪ್ನ ಯೂಸ್ ಮಾಡ್ತಾರೆ. ಸ್ನೇಹಿತರೆ, ಈಗ ನೋಡಿ ವಡೆ ಎಷ್ಟು ಸುಂದರವಾದ ಗೋಲ್ಡನ್ ಬಣ್ಣಕ್ಕೆ ಬಂದಿದೆ. ಹೊರಗೆ ಗರಿಗರಿ, ಒಳಗೆ ಮೆದುವಾಗಿದೆ. ಇದೇ ನಮ್ಮ ಇಂದಿನ ಹೋಟೆಲ್ ಸ್ಟೈಲ್ ಅಲಸಂದೆ ವಡೆ. ನಿಮಗೆ ಈ ರೆಸಿಪಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರ ಜೊತೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.